ಇವತ್ತು ನಾವು ನೋಡ್ತಿರೋದು ಜುಜುಟ್ಸು ಕೈಸೆನ್ 2ನೇ ಸೀಸನ್ನ 5ನೇ ಎಪಿಸೋಡ್ ಆರಂಭದಲ್ಲಿ ಗೋಜೋ ಟ್ರೈನಿಂಗ್ ತಗೊಂತ ಇರ್ತಾನೆ. ಡ್ಯಾಡಿ ಜೊತೆ ಫೈಟ್ ಮಾಡ್ತಾ ಅವನಲ್ಲಿರೋ ಶಕ್ತಿನ ಅವ್ನು ಕಂಡ್ಕೊಂಡಿರ್ತಾನೆ. ಆ ಶಕ್ತಿನ ಹೇಗೆ ಹೆಚ್ಚು ಮಾಡೋದು, ಅದ್ರ ಜೊತೆಗೆ ಮೊದಲೆಲ್ಲ ಗೋಜೋ ಲಿಮಿಟ್ಲೆಸ್ ಶಕ್ತಿನ ಯಾವಾಗ್ಲೂ ಆಕ್ಟಿವ್ ಮಾಡಿರೋಕೆ ಸಾಧ್ಯ ಇರ್ತಿರ್ಲಿಲ್ಲ. ಆಗೇನಾದ್ರೂ ಆಕ್ಟಿವ್ ಮಾಡಿದ್ರೆ ಅವ್ನ ಪೂರ್ತಿ ಶಕ್ತಿನೂ ಖಾಲಿ ಆಗ್ತಿತ್ತು. ಈಗ ಅದಕ್ಕೆಲ್ಲ ಒಂದು ಉಪಾಯ ಹುಡ್ಕೊಂಡು ಎನಿ ಟೈಮ್ ಅವ್ನ ಲಿಮಿಟ್ಲೆಸ್ ಟೆಕ್ನಿಕ್ ನ ಆಟೋಮೆಟಿಕ್ ಆಗಿ ಆಕ್ಟಿವೇಟ್ ಮಾಡ್ಕೊಳಕ್ಕೆ ಕಲ್ತಿದ್ದ. ಈ ಸಮಯದಲ್ಲಿ ಜುಜುಟ್ಸು ಮಂತ್ರವಾದಿಗಳಲ್ಲೇ ಗೋಜೋನೆ ತುಂಬಾ ಶಕ್ತಿಶಾಲಿ ಆಗಿದ್ದ. ಗೋಜೋ ಟ್ರೈನಿಂಗ್ ತಗೊಂತಿದ್ದ ಜಾಗಕ್ಕೆ ಜಡೆ ಬರ್ತಾನೆ. ಗೋಜೋ ಟ್ರೈನಿಂಗ್ ಬಗ್ಗೆ ವಿಚಾರಿಸ್ತಾನೆ. ಅವತ್ತಿಂದ ಯಾವುದೇ ಮಿಷನ್ ಆದ್ರೂ ಗೋಜೋ ಒಬ್ನೇ ಹೋಗಕ್ಕೆ ಶುರು ಮಾಡ್ತಾನೆ. ಜಡೆನು ಸಪ್ರೇಟ್ ಆಗಿ ಹೋಗ್ತಾನೆ. ಅವನಿಗೆ ಒಬ್ನೇ ಇದ್ದಿದ್ರಿಂದನೇ ಏನೋ ಮಾಡೋ ಕೆಲ್ಸದ ಬಗ್ಗೆ ಜಿಗುಪ್ಸೆ ಹುಟ್ಟಕ್ ಶುರು ಆಗತ್ತೆ. ಜಂತುಗಳನ್ನ ವಶಪಡಿಸ್ಬೇಕು, ನಾಶ ಮಾಡಬೇಕು, ವಶಪಡಿಸ್ಕೊಬೇಕು, ನಾಶ ಮಾಡಬೇಕು. ರಿಪೀಟೆಡ್ ಆಗಿ ಕೆಲಸ ಮಾಡಿ ಸಾಕಾಗಿರುತ್ತೆ. ಯಾರಿಗೋಸ್ಕರ ಈ ಕೆಲಸ ಮಾಡಬೇಕು, ಯಾರಿಗೋಸ್ಕರ ಇಷ್ಟೊಂದು ಕಷ್ಟಪಡಬೇಕು? ಜನರೆಲ್ಲ ಚೆನ್ನಾಗಿರ್ಲಿ ಅಂತ ಹಗಲು ರಾತ್ರಿ ಕಷ್ಟಪಟ್ರೆ ಅವರೇ ಅದನ್ನ ಅರ್ಥ ಮಾಡ್ಕೊಳ್ದೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಜಡೆ ಅನ್ಕೊಂತಾನೆ. ಆದ್ರೂ ಒಂದೊಂದ್ಸರ್ತಿ ಜುಜುಟ್ಸು ಮಂತ್ರವಾದಿಗಳಾಗಿ ಜನರನ್ನ ಕಾಪಾಡೋದೇ ನಮ್ ಕೆಲ್ಸ, ಅದನ್ನ ಮಾಡೋಣ ಅಂತ ಅನ್ಕೊಂಡು ಸುಮ್ನಾಗ್ತಾನೆ. ತುಂಬಾ ಗೊಂದಲ ಅವನನ್ನ ಕಾಡ್ತಾ ಇರತ್ತೆ. ಒಂದಿನ ಜಡೆ ಸ್ನಾನ ಮಾಡಿ ಜುಜುಟ್ಸು ಈ ವರಾಂಡದಲ್ಲಿ ಏನೋ ಚಿಂತೆ ಮಾಡ್ತಾ ಕೂತಿರ್ತಾನೆ. ಅಲ್ಲಿಗೆ ಅವ್ನ್ ಜೂನಿಯರ್ ಹುಡ್ಗ ಬರ್ತಾನೆ. ಅವನಿಗೊಂದು ಕೂಲ್ ಡ್ರಿಂಕ್ಸ್ ಕೊಡ್ಸಿ ಜಡೆ ಅವನ ಪಕ್ಕದಲ್ಲಿ ಕೂರಿಸ್ತಾನೆ. ಇಬ್ರು ಕೂಲ್ ಡ್ರಿಂಕ್ ಕುಡಿತಾ ಮಾತಾಡ್ತಾ ಇರ್ತಾರೆ. ಜೂನಿಯರ್ ಹುಡ್ಗ, ಗುರು ನಾಳೆ ನಾನು ಒಂದು ಮಿಷಿನ್ ಮೇಲೆ ತುಂಬಾ ದೂರಿಗೆ ಹೋಗ್ತಾ ಇದ್ದೀನಿ, ಅಲ್ಲಿಂದ ಬರ್ತಾ ಏನಾದ್ರು ತಗೊಂಡ್ ಬರ್ಲಾ, ನಿಮಗೆ ಸ್ವೀಟ್ ಬೇಕಾ ಇಲ್ಲ ಖಾರ ಬೇಕಾ ಅಂತ ಜೂನಿಯರ್ ಹುಡ್ಗ ಕೇಳ್ತಾನೆ. ಗೋಜೋನು ತಿಂತಾನೆ. ಸೊ ಸ್ವೀಟೇ ತಗೊಂಬಾ ಅಂತ ಜಡೆ ಹೇಳ್ತಾನೆ. ಅಷ್ಟೊತ್ತಿಗೆ ಸೀನಿಯರ್ ಹುಡುಗಿ ಒಬ್ರು ಬರ್ತಾರೆ. ಅದೇ ತೋದೋಗಿ ಇನ್ಸ್ಪೈರ್ ಆಗಿದ್ರಲ್ಲ ಆ ಹುಡ್ಗಿನೇ. ಬಂದವಳೆ, ಗೆತೋ ನಿನಗೆ ಯಾವ ಟೈಪ್ ಹುಡುಗಿ ಅಂದ್ರೆ ಇಷ್ಟ ಅಂತ ಕೇಳ್ತಾಳೆ. ತೋದೋಗ್ ಕೇಳಿದ ಪ್ರಶ್ನೆನೆ. ತೋದೋನು ಸೇಮ್ ಇದೇ ತರನೇ ಅಲ್ಲ ಕೇಳೋದು. ಅದಕ್ಕೆ ಜಡೆ ಉತ್ತರನೇ ಹೇಳಲ್ಲ. ಜೂನಿಯರ್ ಹುಡುಗನೇ ಹಾಗೆ ಹೀಗೆ ಅಂತ ಹೇಳಿ ಮೇಂಟೈನ್ ಮಾಡ್ತಾನೆ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನಂಗೆ ಟೈಮ್ ಆಯ್ತು, ನಾ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗ್ಬಿಡ್ತಾನೆ. ಜಡೆ ಹತ್ರ ಸೀನಿಯರ್ ಹುಡುಗಿ ಬಂದು ಕೂರ್ತಾಳೆ. ಇಬ್ರು ನಡುವೆ ಚರ್ಚೆ ಶುರು ಆಗುತ್ತೆ. ಸೀನಿಯರ್ ಹುಡುಗಿ ನನ್ ಬಗ್ಗೆ ಈ ಸ್ಕೂಲಲ್ಲಿ ಏನಂತ ಮಾತಾಡ್ಕೊಂತಾರೆ ಅಂತ ಕೇಳ್ತಾಳೆ. ಒಂದ್ ಸೂಪರ್ ಸ್ಪೆಷಲ್ ಗ್ರೇಡ್ ಜುಜುಟ್ಸು ಮಂತ್ರವಾದಿ, ತುಂಬಾ ಶಕ್ತಿ ಇದ್ರು ಅದನ್ನ ಹೇಗೆ ಉಪಯೋಗಿಸೋದು ಅಂತ ಗೊತ್ತಿಲ್ದಿರೋ ಕೆಲ್ಸಕ್ಕೆ ಬರ್ದಿರೋ ಮಂತ್ರವಾದಿ ಅಂತ ಮಾತಾಡ್ಕೊಂತಾರೆ ಅಂತ ಜಡೆ ಹೇಳ್ತಾನೆ. ಸೀನಿಯರ್ ಹುಡುಗಿ, ಹೀಗೆ ಹೇಳ್ತಿದಾರ ಅಂತ ಮನ್ಸಲ್ಲೇ ಅನ್ಕೊಳ್ತಾ, ಅದಾದ್ಮೇಲೆ ನನಗೆ ಈ ಜುಜುಟ್ಸು ಪಾಲಿಸಿ ಮೇಲೆ ಅಷ್ಟೊಂದು ಒಲವಿಲ್ಲ. ಯಾಕಂದ್ರೆ ಗದ್ದೆಲಿರೋ ಕಳೆಗಳನ್ನ ಚಿಗುರು ಕೀಳಕ್ ಪ್ರಯತ್ನ ಪಡ್ತಿದ್ದಾರೆ, ಆದ್ರೆ ನಾನು ಬುಡಿದ ಸಮೇತ ಕಿತ್ತೆಸೇನ ಅಂತ ಯೋಚನೆ ಮಾಡ್ತಿದ್ದೀನಿ ಅಂತ ಸೀನಿಯರ್ ಹುಡುಗಿ ಹೇಳ್ತಾಳೆ. ಅವಳು ಏನ್ ಹೇಳ್ತಿದ್ದಾಳೆ ಅಂತ ಜಡೆ ಗೊತ್ತಾಗಲ್ಲ. ಸ್ವಲ್ಪ ಗೊಂದಲದಲ್ಲಿ ನೀವೇನ್ ಹೇಳ್ತಿದ್ದೀರಾ, ಚೂರು ವಿವರವಾಗಿ ಹೇಳ್ತೀರಾ ಅಂತ ಕೇಳ್ತಾನೆ. ಈ ಶಾಪಗ್ರಸ್ತ ಜಂತು ಹೇಗ್ ಸೃಷ್ಟಿ ಆಗತ್ತೆ ಅಂತ ಜಡೆ ಕೇಳ್ತಾಳೆ. ಮನುಷ್ಯರು ಒಳಗಿರೋ ದುಷ್ಟ ದುರಾಲೋಚನೆಗಳಿಂದ ಹೊರಹೊಮ್ಮ ಶಕ್ತಿಯಿಂದ ಶಾಪಗ್ರಸ್ತ ಜಂತುಗಳು ಸೃಷ್ಟಿ ಆಗತ್ತೆ ಅಂತ ಜಡೆ ಹೇಳ್ತಾನೆ. ಅದನ್ನ ತಡಿಬೇಕು ಅಂದ್ರೆ 2 ದಾರಿ ಐತೆ. ಮೊದಲನೇದು ಈ ಜನರನ್ನ ನಾಶ ಮಾಡಬೇಕು. ಆಗ ನಾಶ ಮಾಡಿದ್ರೆ ಶಾಪಗ್ರಸ್ತ ಜಂತುನು ಇರೋದಿಲ್ಲ, ಪ್ರಾಬ್ಲಮ್ ಇಲ್ಲ. ಎರಡನೇದು ಸಾಮಾನ್ಯ ಜನರಿಗೆ ಜುಜುಟ್ಸು ಮಂತ್ರವಾದಿಗಳಾಗಕ್ಕೆ ಪ್ರಚೋದನೆ ಮಾಡಬೇಕು. ಯಾಕೆ ಹಾಗೆ ಮಾಡ್ಬೇಕು ಅಂದ್ರೆ ಸಾಮಾನ್ಯ ಮನುಷ್ಯರಿಗಿಂತ ಜುಜುಟ್ಸು ಮಂತ್ರವಾದಿಗಳು ತುಂಬಾ ಕಮ್ಮಿ ಶಾಪಗ್ರಸ್ತ ಶಕ್ತಿಗಳನ್ನ ಹೊರ ಹಾಕ್ತಾರೆ. ಅದರಿಂದ ಯಾವುದೇ ತೊಂದರೆನೂ ಆಗೋದಿಲ್ಲ. 2ನೇ ಆಪ್ಷನ್ಗೆ ಒಂದು ಉದಾಹರಣೆ ಇದೆ ಅಂತ ಸೀನಿಯರ್ ಹುಡುಗಿ ಹೇಳ್ತಾಳೆ. ಉದಾಹರಣೆ ಯಾರು ಅಂತ ಜಡೆ ಕೇಳ್ತಾನೆ. ಟ್ಯಾಂಜಿರೋ ಮೆಗುಮಿ, ಅದೇ ಡ್ಯಾಡಿ. ಅವನಿಗೆ ಯಾವುದೇ ತರ ಶಕ್ತಿ ಇಲ್ಲ. ಸ್ವರ್ಗ ಒಪ್ಪಂದದ ಮೇಲೆ ಅವನಿಗೆ ಶಕ್ತಿ ಸಿಕ್ಕಿರತ್ತೆ. ಆದ್ರಿಂದ ಅವನು ಜುಜುಟ್ಸು ಮಂತ್ರವಾದಿಗಳಿಗಿಂತ ಇನ್ನೂ ಕಮ್ಮಿ ಶಾಪಗ್ರಸ್ತ ಶಕ್ತಿನೇ ಹೊರ ಹಾಕ್ತಾನೆ. ಅವನ ಬಗ್ಗೆ ಸ್ಟಡಿ ಮಾಡೋಣ ಅಂತ ಕೇಳಿದೆ, ಆದ್ರೆ ಡ್ಯಾಡಿ ಒಪ್ಕೊಂಡ್ಲೇ ಇಲ್ಲ. ಅದಕ್ಕೆ ಈ 2ನೇ ಆಪ್ಷನ್ ನ ಕೈಬಿಟ್ಟು ಮೊದಲನೇ ಆಪ್ಷನ್, ಈ ಶಾಪಗ್ರಸ್ತ ಶಕ್ತಿನ ಹೊರ ಹಾಕೋ ಸಾಮಾನ್ಯ ಜನರನ್ನ ಕೊಲ್ಲೋದೇ ವಾಸಿ ಅನಿಸ್ತಾ ಇದೆ ಅಂತ ಹೇಳ್ತಾಳೆ. ಅದೆಲ್ಲ ಕೇಳಿದ ತಕ್ಷಣ ಜಡೆಗೆ ಏನೋ ಒಂಥರ ಅವನೊಳಗೆ ಅವನಿಗೆ ಕ್ಲಾರಿಟಿ ಸಿಕ್ದಂಗ ಆಗತ್ತೆ. ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ನನಗೂ ಹಾಗೆ ಅನಿಸ್ತಾ ಇದೆ, ಅದೇ ಸರಿ, ಆದ್ರೆ ನನ್ನೊಳಗಿರೋ ಇನ್ನೊಂದು ಅರ್ಧ ಮನ್ಸು ಅದು ಬೇಡ, ನಮಗೆ ಕೊಲ್ಲೋದ್ಕಿಂತ ಕಾಪಾಡೋದು ಮುಖ್ಯ ಅಂತ ಹೇಳ್ತಿದೆ ಅಂತಾನೆ. ಓ ಹಾಗ, ಈ 2 ಮನ್ಸಿನ ಮಾತನ್ನು ಚೆನ್ನಾಗಿ ಕೇಳು. ಆ 2 ಮನ್ಸಲ್ಲಿ ನಿನಗೆ ಯಾವ್ದು ಸರಿನೋ ಒಂದನ್ನ ಮಾತ್ರ ಚೂಸ್ ಮಾಡು. ನಿನ್ನ ಆಯ್ಕೆ ಮೇಲೆ ನಿನ್ ಭವಿಷ್ಯ ನಿಲ್ಲತ್ತೆ ಅಂತ ಸೀನಿಯರ್ ಹುಡುಗಿ ಹೇಳ್ತಾಳೆ. ಜಡೆ ಯೋಚನೆ ಮಾಡ್ತಾನೆ. ತುಂಬಾ ಹೊತ್ತು ಆ ಕಾರಿಡಾರ್ ಅಲ್ಲಿ ಕಂಬಗಳ ರೀತಿ, ಗೋಡೆಗಳ ರೀತಿ ಜಡವಾಗಿ ಕೂತಿರ್ತಾನೆ. ಆಮೇಲೆ ಸೀನಿಯರ್ ಹುಡುಗಿ ಹೊರಡ್ತಾಳೆ. ಅವಳನ್ನ ಕಳ್ಸ್ಕೊಡ್ತಾನೆ. ಸೀನಿಯರ್ ಹುಡುಗಿ ಹೋಗ್ತಾ, ಪ್ಲಾಸ್ಮಾ ವೆಸಲ್ ಸತ್ತೋಯ್ತು ಅಂತ ಚಿಂತೆ ಮಾಡ್ಬೇಡ, ತೆಂಗನ್ ಇನ್ನೂ ಬಲಿಷ್ಠವಾಗೇ ಇದ್ದಾರೆ, ಇನ್ನು ಸ್ವಲ್ಪ ವರ್ಷದಲ್ಲಿ ಹೊಸ ಪ್ಲಾಸ್ಮಾ ಹುಡುಗಿ ಹುಡ್ತಾಳೆ, ನೀನೇನು ಚಿಂತೆ ಮಾಡ್ಬೇಡ ಅಂತ ಜಡೆ ಮನ್ಸಲ್ಲಿ ಇದ್ದಿದ್ದ ಅರ್ಧ ಕೊರ್ಗನ್ನ ನೀಗಿಸ್ತಾಳೆ. ಆಮೇಲೆ ಹಾಗೆ ಹೋಗ್ಬಿಡ್ತಾಳೆ. ಮಾರನೇ ದಿನ ಆಗತ್ತೆ. ದೂರಲ್ಲಿ ಒಂದ್ ಮಿಷಿನ್ ಇದೆ ಅಂತ ಹೇಳಿ ಹೋಗಿರ್ತಾರಲ್ಲ ಜೂನಿಯರ್ ಹುಡುಗ, ಅವನು ಫಸ್ಟ್ ಗ್ರೇಡ್ ಜಂತು ವಿರುದ್ಧ ಹೋರಾಡ್ತಾ ಸತ್ತೋದ. ಅವನ್ನ ಮಾರ್ಚುರಿಯಲ್ಲಿ ಮಲಗಿಸಿರ್ತಾರೆ. ನನಾಮಿ ಮತ್ತೆ ಜೂನಿಯರ್ ಹುಡುಗ ಇಬ್ರೇ ಆ ಮಿಷನ್ಗೆ ಹೋಗಿರ್ತಾರೆ. ಜೂನಿಯರ್ ಹುಡುಗ ಸತ್ತು ನನಾಮಿ ಒಬ್ನೇ ಉಳ್ಕೊಂಡಿರ್ತಾನೆ. ನನಾಮಿಗೆ ಹೇಳ್ಕೊಳಕ್ ಆಗದೆ ಇರೋಷ್ಟು ನೋವು ಅವನ ಮನ್ಸಲ್ಲಿರತ್ತೆ. ಜಡೆ ನನಾಮಿಗೆ ಸಮಾಧಾನ ಮಾಡ್ತಾನೆ. ಆದ್ರೆ ಜಡೆ ಒಳಗಿರೋತಲ್ಲ ಒಂದು ಯೋಚನೆ,
ಈ ಸಾಮಾನ್ಯ ಜನರಿಗೋಸ್ಕರ ನಾವ್ಯಾಕೆ ಇಷ್ಟು ಹೋರಾಡಬೇಕು, ಅವ್ರನ್ನೆಲ್ಲ ಕೊಂದಾಕಿದ್ರೆ ಈ ಶಾಪಗ್ರಸ್ತ ಜಂತುಗಳ ಸಮಸ್ಯೆನೇ ಇರೋಲ್ಲ ಅಂತ. ಅದಕ್ಕೆ ಈ ಒಂದು ಸನ್ನಿವೇಶ ಇನ್ನಷ್ಟು ಮೋಟಿವ್ ಮಾಡುತ್ತೆ. ಅವತ್ತಿನ ದಿನ ರಾತ್ರಿ ಜಡೆ ಒಂದು ಕೆಲಸದ ವಿಚಾರವಾಗಿ ಒಂದು ಊರಿಗೆ ಹೋಗಿರ್ತಾನೆ. ಅಲ್ಲಿರೋ ಜಂತುಗಳನ್ನ ನಾಶ ಮಾಡಿರ್ತಾನೆ. ಆದ್ರೂ ಊರಿನ ಜನರು 2 ಸಣ್ಣ ಹುಡುಗಿರನ್ನ ಬಂಧಿಸಿಟ್ಟಿರ್ತಾರೆ. ತುಂಬಾ ಸಣ್ಣ ಹುಡುಗಿರು. ಇವರಿಂದನೇ ಈ ಊರಲ್ಲಿ ತುಂಬಾ ತೊಂದರೆ ಆಗ್ತಾ ಇರೋದು. ಇವ್ರನ್ನ ಮೊದಲು ಸಾಯಿಸಿ ಅಂತ ಆ ಊರಿನ ಹಿರಿಯರು ಹೇಳ್ತಾ ಇರ್ತಾರೆ. ಅವ್ರ ಮಾತು ಜಡೆಗೆ ತುಂಬಾ ತಲೆ ಕೆಡ್ಸತ್ತೆ. ಅವತ್ತು ಅವನಲ್ಲಿದ್ದಂಥ ಗೊಂದಲಕ್ಕೆ ಒಂದು ಕೊನೆ ಬರುತ್ತೆ. ಅವನ ಪ್ರಶ್ನೆಗೆ ಒಂದು ಉತ್ತರ ಸಿಗತ್ತೆ. ಅವನ ಮನಸ್ಸಲ್ಲಿದ್ದಂಥ ವಿಷಯನೇ ಸರಿ, ಈ ಜನರೆಲ್ಲ ಮೂಡ್ರು, ಇವ್ರಿದ್ದು ಪ್ರಯೋಜನ ಇಲ್ಲ, ಎಲ್ಲರನ್ನೂ ನಾಶ ಮಾಡಬೇಕು ಅಂತ ಆ 2 ಸಣ್ಣ ಹುಡುಗಿಯರನ್ನ ಬಿಟ್ಟು ಇಡೀ ಊರನ್ನೇ ಸುಟ್ಟು ನಾಶ ಮಾಡ್ಬಿಡ್ತಾನೆ. ಅವನ್ ಸಿದ್ಧಾಂತ ಅಲ್ಲಿಗೆ ನಿಲ್ಲಲ್ಲ, ಸ್ವಂತ ತಾಯಿ ತಂದೆನೆ ಸಾಯಿಸ್ತಾನೆ. ಈ ವಿಷಯನೆಲ್ಲ ಗೋಜೋಗೆ ಪ್ರಿನ್ಸಿ ಹೇಳ್ತಾರೆ. ಗೋಜೋಗೆ ನಂಬೋಕೆ ಆಗಲ್ಲ. ಅವನು ಹೆಂಗ್ ನಂಬ್ತಾನೆ ಪಾಪ. ಗೋಜೋ ತುಂಬಾ ಕಡೆ ಜನರನ್ನ ಕೊಲ್ಬೇಕು ಅಂತ ಅವಸರ ಪಟ್ಟಿರ್ತಾನೆ, ಆದ್ರೆ ಜಡೆನೆ ತಡೆದಿಟ್ಟಿರ್ತಾನೆ. ಆದ್ರೆ ಈಗ ಜಡೆನೆ ದಾರಿ ತಪ್ಪಿದಾನೆ ಅಂದ್ರೆ ಗೋಜೋ ಏನ್ ಮಾಡಕ್ ಸಾಧ್ಯ? ಈ ಮೆಗುಮಿ ಯೂಜಿಗೆ ಹೇಗೆ ಕುಗಿಸಕಿ ಕಾಮನ್ ಫ್ರೆಂಡೋ ಹಾಗೆ ಜಡೆ ಮತ್ತೆ ಗೋಜೋಗೆ ಒಂದು ಹುಡುಗಿ ಕಾಮನ್ ಫ್ರೆಂಡ್ ಆಗಿರ್ತಾಳೆ. ಅವಳು ಸಿಟಿ ನಡುವೆ ನಿಂತ್ಕೊಂಡು ಸಿಗರೇಟ್ ಸೇರ್ತಾ ಇರ್ತಾರೆ. ಅಲ್ಲಿಗೆ ಜಡೆ ಬರ್ತಾನೆ. ಕಾಮನ್ ಫ್ರೆಂಡು, ಅವ್ರು ನಿನ್ ಬಗ್ಗೆ ಹೇಳ್ತಿರೋದಲ್ಲ ಸುಳ್ಳಲ್ವಾ, ನೀನು ಅದನ್ನೆಲ್ಲ ಮಾಡಿಲ್ಲ ತಾನೆ ಅಂತ ಕೇಳ್ತಾಳೆ. ಅವ್ರು ಹೇಳ್ತಿರೋದು ನಿಜ ಅಂತ ಜಡೆ ಹೇಳ್ತಾನೆ. ಫ್ರೆಂಡು ಗೋಜೋಗ್ ಫೋನ್ ಮಾಡಿ ಜಡೆ ಸಿಕ್ಬಿಟ್ಟ, ಸರಿ ನೀನ್ ಬಾ ಅಂತ ಕರೀತಾಳೆ. ಗೋಜೋ ತಕ್ಷಣ ಬರ್ತಾನೆ. ಗೋಜೋ ಮತ್ತೆ ಜಡೆ ಇಬ್ರು ಒಂದ್ ಕಡೆ ಮೀಟ್ ಆಗ್ತಾರೆ. ಜಡೆನ್ ತಡೆಯಕ್ಕೆ ಗೋಜೋ ಪ್ರಯತ್ನ ಪಡ್ತಾನೆ. ಯಾಕೋ ಈ ತರ ಎಲ್ಲರನ್ನೂ ಸಾಯಿಸಿದೆ, ಸ್ವಂತ ಅಪ್ಪ ಅಮ್ಮನ್ ಸಾಯಿಸೋ ಮನ್ಸು ಹೆಂಗೋ ಬಂತು ನಿಂಗೆ ಅಂತ ಕೇಳ್ತಾನೆ. ಇದೆಲ್ಲ ಒಂದು ಒಳ್ಳೆ ವಿಷಯಕ್ಕೆ ಮಾಡ್ತಾ ಇದ್ದೀನಿ. ಶಾಪಗ್ರಸ್ತ ಜಂತುಗಳೇ ಇಲ್ದಿರೋ ಒಂದು ಹೊಸ ಜಗತ್ತನ್ನ ಸೃಷ್ಟಿ ಮಾಡ್ತಾ ಇದ್ದೀನಿ. ಈ ವಿಷಯದಲ್ಲಿ ನಾನು ಯಾರಿಗೂ ಭೇದ ಭಾವ ಮಾಡಲ್ಲ. ನಮ್ಮ ಅಮ್ಮ ಅಪ್ಪ ಈ ಜನರು ಎಲ್ಲರೂ ಒಂದೇ ನನಗೆ ಅಂತೇಳಿ ಹೋಗ್ತಾ ಇರ್ತಾನೆ. ಇವನ್ನ ಹೀಗೆ ಬಿಟ್ರೆ ಸರಿಯಾಗಲ್ಲ ಅಂತ ಗೋಜೋ ದಾಳಿ ಮಾಡಕ್ ತಯಾರಾಗ್ತಾನೆ. ಆದ್ರೆ ಫ್ರೆಂಡ್ನ ಹೆಂಗ್ ಸಾಯಿಸೋದು ಅಂತ ಸುಮ್ನಾಗ್ಬಿಡ್ತಾನೆ. ಅದೇ ಅವ್ನು ಮಾಡಿದ ದೊಡ್ಡ ತಪ್ಪು. ಈಗ ಜಡೆನ್ ಬಿಟ್ಟಿದ್ರಿಂದಾನೆ ಫ್ಯೂಚರಲ್ಲಿ ಎಷ್ಟು ದೊಡ್ಡ ತೊಂದರೆ ಆಯ್ತು ಅಂತ ಸೀಸನ್ 1ರಲ್ಲಿ ನೋಡಿದ್ವಿ. ಜಡೆ ಅವ್ನ್ ಕಾರ್ಯ ಸಾಧನೆ ಮಾಡೋ ಮೊದಲು ಹೆಜ್ಜೆಯಾಗಿ ಸ್ಟಾರ್ ರಿಲಿಜಿಯಸ್ ಗುಂಪುನ ಅವ್ನು ಇಡ್ತಿದ್ದಲ್ಲಿ ತಗೊಂತಾನೆ. ಅಲ್ಲಿ ಅವ್ನ್ ಮಾತು ಕೇಳದೇ ಇರೋ ಜನನ ಕ್ರೂರವಾಗಿ ಮುಲಾಜೆ ಇಲ್ದೆ ಕೊಲ್ತಾನೆ. ಹೇಗಿದ್ ಜಡೆ ಹೆಂಗಾಗೋದ? ಇದನ್ನೆಲ್ಲ ಗೋಜೋ ಮಲ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಹೋದ್ ಸೀಸನ್ ಕೊನೆಯಲ್ಲಿ ಗೋಜೋ ಯೂಜಿ ಮೆಗುಮಿ ಕುಗಿಸಕಿಗೆ ಏನು ಸೀಕ್ರೆಟ್ ಮಿಷನ್ ಇದೆ ಅಂತ ಕರೆದಿರ್ತಾರಲ್ಲ, ಅವ್ರ 3 ಜನ ಬಂದು ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಿದ್ದು ಗೋಜೋನ ಎದಳಿಸ್ತಾರೆ. ಇಲ್ಲಿಗೆ ಜಡೆ ಮತ್ತೆ ಗೋಜೋ ಇವರೆಲ್ಲರ ಫ್ಲಾಶ್ ಬ್ಯಾಕ್ ಮುಗೀತು. ಈ ಎಪಿಸೋಡು ಮುಗೀತು. ಮುಂದೇನಾಗತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.